Welcome to my channel. Today I will show you how to propagate beetle creeper or climber in water. So it is very easy to propagate in water. Now let us see here some cuttings are there. These cuttings we should cut at nodal region. See, this is one nodal region, and here also. Can you see? This is like this way, this way. Then after that, take a water in glass and keep this part, nodal region part, in water like this way. After a few days, you will see like this way. Can you see? Look here. The roots, how it have grown in nodal region. See here, look here correctly. Can you see? After this you should transfer it to soil. Very easy. See, look here. Can you see this creeper? ವೆರಿ ಈಸಿನು. ಎಲೆಬಳ್ಳಿಯನ್ನು ನಾವು ಗಿಡದ ನೀರಲ್ಲಿ ಹೇಗೆ ಬೆಳೆಸೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ನಾನು. ಇಲ್ಲಿ ನೋಡಿ, ಫಸ್ಟು ನೀವು ಗಿಣ್ಣುಗಳಲ್ಲಿ ಕಟ್ ಮಾಡಬೇಕು. ಈ ನೋಡಲ್ ರೀಜನ್ ಗಂಟಿದೆ ಇರುತ್ತಲ್ಲ, ಆ ಥರ ಎಲೆಬಳ್ಳಿಯನ್ನು ಕಟ್ ಮಾಡಿ ಈ ರೀಜನ್ ಇದೆಯಲ್ಲ, ಗಂಟಿನ ರೀಜನ್ನು, ಇದನ್ನು ನೀರಲ್ಲಿ ಹೀಗೆ ಡಿಪ್ ಮಾಡಿ ಇಡಬೇಕು. ನೋಡಿ, ಇದು ಮತ್ತೊಂದು ಪಾರ್ಟ್. ಹೀಗೆ ನೀರೊಳಗಡೆ ಇಡಬೇಕು. ಕಾಣ್ತಿದೆಯಾ ನಿಮಗೆ? ಸ್ವಲ್ಪ ದಿನ ಆದಮೇಲೆ ನಿಮಗೆ ಈ ಥರ ರೂಟ್ಸು ನೋಡಲಿಕ್ಕೆ ಸಿಗುತ್ತೆ. ನೋಡಿ, ಕಾಣ್ತಿದೆಯಾ ನಿಮಗೆ ರೂಟ್ಸು? ನೋಡಿ ಇಲ್ಲಿ, ಹೌದಾ? ನೆಕ್ಸ್ಟ್ ಮತ್ತೊಂದು ನೋಡಿರಿ, ಇಲ್ಲಿ ನೋಡಿ ಹೇಗೆ ಬರೆದಿದೆ ಅಂತ ಹೇಳ್ಕೊಂಡು. ಮತ್ತೊಂದು ಸಣ್ಣ ಸಣ್ಣದು ನೋಡಿ, ಇದನ್ನು ನಾನು ನೀರಲ್ಲಿ ಇಟ್ಟು ಬೆಳೆಸಿದ್ದು. ಕಾಣ್ತಿದೆಯಾ ನಿಮಗೆ ರೂಟ್ಸ್ ಹೇಗೆ ಬಂದಿದೆ ಅಂತ ಹೇಳ್ಕೊಂಡು? ನೋಡಿ, ನೀರೊಳಗಡೆ ಒಂದು 10-15 ದಿನ ಸಾಕು, ರೂಟ್ ಬಿಡುತ್ತೆ. ನೆಕ್ಸ್ಟ್ ಆ ರೂಟ್ ಬಂದಿದ್ದನ್ನು ನೀವು ಇದಕ್ಕೆ ಪಾಟಿಗೆ ಟ್ರಾನ್ಸ್ಫರ್ ಮಾಡಿದರೆ ಆಯಿತು. ಚೆನ್ನಾಗಿ ಗಿಡ ಬೆಳೆಯುತ್ತೆ. ಹಾಗೆ ನೆಲದಲ್ಲೂ ಬೇಕಾದರೆ ನೀವು ಅದನ್ನು ಹಾಕ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೀಗೆ ಪಾಟಲ್ಲಿ ಬೆಳೆದಿದ್ದು ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ, ನೋಡಿರಿ ಕಾಣ್ತಿದೆಯಾ? ಇದು ಪಾಟಲ್ಲಿ ನಾನು ಹಾಕಿಟ್ಟಿದ್ದೀನಿ, ತೋರಿಸ್ತೀನಿ ನಿಮಗೆ. ನೋಡಿ ಹೇಗೆ ಇದು ಗ್ರಿಲ್ಲಿಗೆ ಹರಡಿದ್ದೀನಿ ನಾನು. ನೋಡಿ, ಕಾಣ್ತಿದೆಯಾ? ನೋಡಿ ಹೇಗೆ ಹರ್ಕೊಂಡಿದೆ ಅಂತ ಹೇಳ್ಕೊಂಡು. ಕಾಣ್ತಿದೆಯಾ ನಿಮಗೆ? ನೋಡಿ, ಫುಲ್ ಹರಡ್ಕೊಂಡಿದೆ. ಅದು ಪಾಟಲ್ಲೇ ಇಷ್ಟು ಚೆನ್ನಾಗಿ ಹರಡ್ಕೊಂಡಿದೆ. ನೆಲಕ್ಕಂತೂ ಹಾಕಿದರೆ ತುಂಬ ಚೆನ್ನಾಗಿ ಹರಡ್ಕೊಳ್ಳುತ್ತೆ. ನೋಡಿರಿ, ಇಲ್ಲಿ ತನಕ, ಹೀಗೆ ತನಕ ಹೋಗಿದೆ ಅದು ಕ್ರೀಪರ್ ಫುಲ್ಲು. ಹಾಗೆ ಫುಲ್ಲು ಗ್ರಿಲ್ಲಿಗೆ ಹಬ್ಸೋಣ ಅಂತ ಹೇಳ್ಕೊಂಡು ನಾನು ಹಾಗೆ ಇಟ್ಟಿದ್ದೀನಿ. ಕಾಣಿಸುತ್ತಾ ನಿಮಗೆ? ನೋಡಿ, ಕ್ಲಿಯರಾಗಿ ಕೆಳಗಡೆ ಪಾಟಲ್ಲಿ ಹಾಕಿದ್ದೀನಿ ನಾನು. ಸಣ್ಣ ಪಾಟ್ ಸಾಕೋದಕ್ಕೆ. ಕಾಣ್ತಿದೆಯಾ ನಿಮಗೆ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು. See how nicely it has grown here in a small pot. It is a climber, and see how it has grown. It is the best example for climber. You can show to your children example for climbers.